ಜೀವಕ್ಕೆ ಗಂಡಾಂತರ ತರ್ತಾ ಇದೆ ಮೈಕ್ರೋ ಪ್ಲಾಸ್ಟಿಕ್. ಕರ್ನಾಟಕದಲ್ಲಿ ನಡೆದ ಅಧ್ಯಯನದಲ್ಲಿ ಆಘಾತಕಾರಿ ಅಂಶ ಬಯಲಿಗೆ ಬಂದಿದೆ. ತಾಯಿಯ ಎದೆ ಹಾಲಿನಲ್ಲೂ ಕೂಡ ಪ್ಲಾಸ್ಟಿಕ್ ಕಣಗಳು ಪತ್ತೆ ಆಗಿದ್ದಾವಂತೆ. ಬಹಳ ಆತಂಕಕಾರಿ ವರದಿ. ಕರೆಂಟ್ ಸೈನ್ಸ್ ಅನ್ನುವಂತ ಪತ್ರಿಕೆ ರಿಲೀಸ್ ಮಾಡಿರುವಂತ ಒಂದು ವರದಿಯಲ್ಲಿ ಬಹಳ ಆತಂಕಕಾರಿ ವಿಚಾರಗಳು ಬೆಳಕಿಗೆ ಬಂದಿವೆ. ಅಂತರ್ಜಲದಲ್ಲೂ ಕೂಡ ಸೇರ್ಪಡೆಯಾಗಿದೆ ಮೈಕ್ರೋ ಪ್ಲಾಸ್ಟಿಕ್. ಭೂಗರ್ಭವನ್ನು ಸೇರ್ತಾ ಇದೆ ಭಾರಿ ಪ್ರಮಾಣದ ಪ್ಲಾಸ್ಟಿಕ್. ಕರೆಂಟ್ ಸೈನ್ಸ್ ಪತ್ರಿಕೆಯ ಪ್ರಕಟವಾದಂತಹ ಆಘಾತಕಾರಿ ವರದಿ ಇದು. ಮಹಿಳೆಯರ ಅಂಡಾಶಯದ ಫಾಲಿಕ್ಯುಲರ್ ದ್ರವದಲ್ಲೂ ಕೂಡ ಪ್ಲಾಸ್ಟಿಕ್ ಪತ್ತೆಯಾಗಿದೆ. ಕರ್ನಾಟಕ ರಾಜ್ಯದ 6 ಜಿಲ್ಲೆಗಳಲ್ಲಿ ನಡೆಸಿದಂತ ಅಧ್ಯಯನದ ವರದಿ ಇದು. ಕರ್ನಾಟಕದ ಪೂರ್ವ ಭಾಗದ ಹಲವು ಜಿಲ್ಲೆಗಳಲ್ಲಿ ಅಧ್ಯಯನ ಮಾಡಲಾಗಿತ್ತು. ಕೊಳವೆ ಬಾವಿಯಲ್ಲಿ 60 ರಿಂದ 100 ಮೀಟರ್ ಆಳದ ನೀರಿನಲ್ಲೂ ಕೂಡ ಪ್ಲಾಸ್ಟಿಕ್ ಅಂಶಗಳು ಪತ್ತೆಯಾಗಿವೆ. ಗ್ರಾಮೀಣ ಪ್ರದೇಶಗಳ ಕೊಳವೆ ಬಾವಿಯಲ್ಲೇ ಪ್ಲಾಸ್ಟಿಕ್ ಅಂಶಗಳು ಹೆಚ್ಚು ಪತ್ತೆಯಾಗಿರೋದು. ಯಾವ ಜಿಲ್ಲೆಗಳಲ್ಲಿ ನಡೆದಿದೆ ಮೈಕ್ರೋ ಪ್ಲಾಸ್ಟಿಕ್ ಪರೀಕ್ಷೆ? ಪ್ಲಾಸ್ಟಿಕ್ ಕಣಗಳು ಪತ್ತೆಯಾದ ಜಿಲ್ಲೆಗಳು ಯಾವುವು? ತುಮಕೂರಿನ ಮಧುಗಿರಿ ಮತ್ತು ಪಾವಗಡದ ಅಂತರ್ಜಲದಲ್ಲೂ ಕೂಡ ಮೈಕ್ರೋ ಪ್ಲಾಸ್ಟಿಕ್ ಅಂಶಗಳು ಪತ್ತೆಯಾಗಿವೆ. ಬಳ್ಳಾರಿ, ರಾಯಚೂರಿನ ಮಾನ್ವಿ ಮತ್ತು ಸಿಂಧನೂರು, ಕೊಪ್ಪಳ, ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟ ಮತ್ತು ಬಾಗೇಪಲ್ಲಿಯಲ್ಲೂ ಕೂಡ ಒಂದಷ್ಟು ಪರೀಕ್ಷೆ ಮಾಡಲಾಗಿತ್ತು. ಕೋಲಾರದ ಶ್ರೀನಿವಾಸಪುರದ ಕೊಳವೆ ಬಾವಿ ನೀರಲ್ಲೂ ಕೂಡ ಪ್ಲಾಸ್ಟಿಕ್ ಕಣಗಳು ಪತ್ತೆಯಾಗಿವೆ. ಬಹಳ ಆಘಾತಕಾರಿ ಅಂಶ ಇದು. ಭೂಗರ್ಭದಲ್ಲೂ ಕೂಡ ಪ್ಲಾಸ್ಟಿಕ್ ಅಂಶಗಳು ಪತ್ತೆಯಾಗಿವೆ. ತಾಯಿಯ ಎದೆ ಹಾಲಿನಲ್ಲೂ ಕೂಡ ಪ್ಲಾಸ್ಟಿಕ್, ಮೈಕ್ರೋ ಪ್ಲಾಸ್ಟಿಕ್ ಅಂಶಗಳು ಪತ್ತೆಯಾಗಿವೆ ಅಂತೆ. ಹಾಗಾಗಿ ನಾವು ಕುಡಿಯುವಂತ ನೀರಿನಲ್ಲಿ, ಭೂಗರ್ಭದಿಂದ ಜಲಗರ್ಭದಲ್ಲಿ ಸಿಗುವಂತ ನೀರೇನಿದೆ ಅದರಲ್ಲೂ ಕೂಡ ಪ್ಲಾಸ್ಟಿಕ್ ಅಂಶಗಳಿದೆ ಅಂತ ಅಂದ್ರೆ ಯಾವ ಮಟ್ಟಕ್ಕೆ ನಾವು ಪ್ಲಾಸ್ಟಿಕ್ ಬಳಕೆಯನ್ನ ಮಾಡ್ತಾ ಇದ್ದೀವಿ, ಯಾವ ಮಟ್ಟಕ್ಕೆ ಕಂಟ್ರೋಲ್ ಮಾಡಬೇಕು, ಬ್ರೇಕ್ ಹಾಕಬೇಕು, ಅದ್ರ ಬಗ್ಗೆ ಈಗ ಪ್ರಶ್ನೆ ಎದುರಾಗ್ತಾ ಇದೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ, ಮಾಹಿತಿ ಕೊಡೋದಕ್ಕೆ ಅಂತೇಳಿ ಭೂಗರ್ಭ ಶಾಸ್ತ್ರಜ್ಞ ಆಗಿರುವಂತ ಜಿ.ವಿ. ಶ್ರೀನಿವಾಸ್ ರೆಡ್ಡಿ ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್, ಇದೊಂದು ಆಘಾತಕಾರಿ ಅಂಶ. ಅದ್ರ ಜೊತೆಗೆ ಈ ವರದಿಯನ್ನ ನಾವು ಗಂಭೀರವಾಗಿ ಪರಿಗಣಿಸಲೇಬೇಕಾಗುತ್ತೆ. ಪ್ಲಾಸ್ಟಿಕ್ ಯಥೇಚ್ಛವಾಗಿ ಬಳಕೆ ಆಗ್ತಾ ಇದೆ. ಎಷ್ಟೇ ಕಂಟ್ರೋಲ್ ಮಾಡಬೇಕು ಅಂದ್ರೂ ಆಗ್ತಾ ಇಲ್ಲ. ಈ ವರದಿ ಬಗ್ಗೆ ನಿಮ್ ಫಸ್ಟ್ ರಿಯಾಕ್ಷನ್ ಏನು ಸರ್? ಈಗಾಗಲೇ ಪ್ಲಾಸ್ಟಿಕ್ ಇದೇನು ಮೈಕ್ರೋ ಮತ್ತೆ ನ್ಯಾನೋ ಪ್ಲಾಸ್ಟಿಕ್ ಅಂತರ್ಜಲದಲ್ಲಿ ಸೇರ್ಕೊಂಡಿರೋದು ಬಹಳ ಆತಂಕಕಾರಿ ವಿಷಯ ಇದು. ಯಾಕಂದ್ರೆ ಮೊದಲಿಂದ ನಾವು ನೋಡಿದ್ವಿ ಕೆಲವೆಲ್ಲ ಈ ಏನು ಜಲ ಬೇರೆ ಕೆರೆ ನೀರುಗಳಲ್ಲಿ ಮತ್ತೆ ಕೆನಾಲ್ ನೀರಲ್ಲಿನೂ ಸ್ವಲ್ಪ ಕಾಣಿಸ್ಕೊಂಡಿತ್ತು. ಆದ್ರೆ ಅಂತರ್ಜಲದಲ್ಲಿ ಪ್ಲಾಸ್ಟಿಕ್ ಅಂಶ ಅಂದ್ರೆ ಅದು ಬಹಳ ಆತಂಕಕಾರಿ ವಿಷಯ. ಅಂತರ್ಜಲ ಅಂದ್ರೂ ಅದರಲ್ಲಿ 1000 ಅಡಿ ಬೋರ್ವೆಲ್ಗಳಲ್ಲಿ ಪ್ಲಾಸ್ಟಿಕ್ ಅಂಶ ಸಿಗ್ತಾ ಇದೆ ಅಂದ್ರೆ ಇನ್ನು ಇದ್ರ ಬಗ್ಗೆ ಎಲ್ಲ ಚಿಂತನೆ ಮಾಡುವ ಒಂದು ಇದಿದೆ. ಆ ಪ್ಲಾಸ್ಟಿಕ್ ಅಂಶ ಬೇರೆ ಯಾವುದೇ ಕೆಮಿಕಲ್ಗಿನ್ನ ಬಹಳ ವಿಭಿನ್ನವಾಗಿರ್ತದೆ. ಮತ್ತು ಆರೋಗ್ಯ ಮತ್ತೆ ಮಣ್ಣಿನ ಆರೋಗ್ಯ ಆಗಿರ್ಬೋದು, ನೀರಿನ ಒಂದು ಗುಣಮಟ್ಟವನ್ನ ಕಂಪ್ಲೀಟ್ ಚೇಂಜ್ ಮಾಡ್ಬಿಡ್ತದೆ. ಮತ್ತೆ ಆರೋಗ್ಯದ ಮೇಲೆ, ಮತ್ತೆ ಕೇವಲ ನಮ್ಮ ಮನುಷ್ಯನ ಆರೋಗ್ಯದ ಮೇಲೆ ಅಲ್ಲ, ಕಂಪ್ಲೀಟ್ ಏನು ಪರಿಸರದ ಮೇಲೆ ಇದು ದೊಡ್ಡ ಹಾನಿ ಉಂಟಾಗ್ತದೆ ಇದರಿಂದ. ಅದರಿಂದ ನಾವು ಈಗ್ಲೇನೆ ಎಚ್ಚೆತ್ಕೊಂಡು ಪ್ಲಾಸ್ಟಿಕ್ ನ ಕಂಪ್ಲೀಟ್ ಬ್ಯಾನೇ ಮಾಡ್ಬಿಡಿ. ಏನಾಗಿದೆ ಅಂದ್ರೆ ನಾವು ಸುಮ್ಮನೆ ಹೇಳ್ತಾ ಇದೀವಿ, ಪಾಲಿಸೀಸ್ ಇದಾವೆ, ಇಂಪ್ಲಿಮೆಂಟೇಶನ್ ಆಗ್ತಾ ಇಲ್ಲ, ಪ್ಲಾಸ್ಟಿಕ್ ಬಳಕೆ ಆಗ್ತಾನೆ ಇದೆ ಹೇಳಿದ್ರು. ಅದ್ ಬಿಟ್ಟು ಎಲ್ಲೆಲ್ಲಿ ಅದರಲ್ಲೂ ಇಂಥ ಪ್ಲಾಸ್ಟಿಕ್ ಇಂಪ್ಯಾಕ್ಟ್ ಆಗುವಂತ ಪ್ಲಾಸ್ಟಿಕ್ ಫ್ಯಾಕ್ಟ್ರಿ ಉತ್ಪಾದನೆಗಳು ಎಲ್ಲಿದಾವೆ ಅವನ್ನೆಲ್ಲ ಬ್ಯಾನ್ ಮಾಡ್ಬಿಡ್ಬೇಕು. ಅದರ್ವೈಸ್ ಇದು ನಿಲ್ಲೋದಿಲ್ಲ. ಇದು ನಾವು ಸುಮ್ಮನೆ ಹೇಳ್ತೀವಿ ಚೀಲಗಳು ತೊಗೊಂಬನ್ನಿ. ಇವ್ಯಾವ ಇಂಡಿಯಾದಲ್ಲಿ ಯಾವ ಇವು ಪಾಲಿಸಿಗಳು, ಪ್ಲಾನ್ಗಳು, ನಿಮ್ಗೆ ಅಡ್ವೈಸ್ಗಳು ಯಾವೂ ನಡೆಯೋದಿಲ್ಲ. ಓನ್ಲಿ ಏನಂದ್ರೆ ಅಲ್ಟಿಮೇಟ್ ಹೋಗಿ ಬ್ಯಾನ್ ಮಾಡಿದ್ರೆ ಮಾತ್ರ ನಾವು ಮುಂದಿನ ಪೀಳಿಗೆಗೆ
ಆರೋಗ್ಯಕರವಾಗಿರ್ಲಿಕ್ಕೆ ಸಹಕಾರ ಆಗ್ತದೆ. ಹ್ಮ್ ಅಂದ್ರೆ ಅತ್ಯಗತ್ಯ ವಸ್ತುಗಳು ಅಥವಾ ಈ ಹಾಲಿರ್ಬಹುದು, ಮೊಸರು ಅಂತದಕ್ಕೆ ಅಂದ್ರೆ ಪ್ಲಾಸ್ಟಿಕ್ ಬೇಕು. ಬಟ್ ಅದ್ರಲ್ಲಿ ಗ್ರೇಡ್ ಇರ್ತದೆ. ಪ್ಲಾಸ್ಟಿಕ್ ಬಳಸ್ತಾ ಇದೀವಿ, ಅದಕ್ಕೆ ಕಡಿವಾಣ ಹಾಕ್ಬೇಕಲ್ಲ ಸರ್, ಅಲ್ಲ, ಹೆಂಗೆ ಅಂತ? ಅದರಲ್ಲಿ ಕೆಲವು ಗ್ರೇಡ್ ಇರ್ತವೆ, ಅದರಿಂದ ಇಂಪ್ಯಾಕ್ಟ್ ಆಗೋದಿಲ್ಲ, ಪರಿಣಾಮ ಅದರಿಂದ ಏನು ಅಪಾಯ ಆಗೋದಿಲ್ಲ. ಅಂತ ಪ್ಲಾಸ್ಟಿಕ್ ಈಗ ಬಯೋಗ್ರೇಡಬಲ್ ಪ್ಲಾಸ್ಟಿಕ್ ಬಂದಿದೆ, ಕವರ್ಗಳು ಬಯೋಗ್ರೇಡಬಲ್ ಇದ್ರೆ ಹೌದು, ಜೈವಿಕ ಇವು ಬರ್ತದೆ. ಅದು ನಮ್ಗೆ ಕೆಲವರೆಲ್ಲ ಈಗಲ ಮೆಡಿಕಲ್ ಸ್ಟೋರ್ಗಳಲ್ಲಿ ಅಲ್ಲಿ ಇಲ್ಲಿ ಬಳಸ್ತಾ ಇದಾರೆ. ಅದನ್ನೇ ಇದರಲ್ಲಿ ಬಳಸಬೇಕಾಗ್ತದೆ. ಇಲ್ಲ ಅಂದ್ರೆ ಇಲ್ಲಿ ಏನಾಗ್ತದೆ ಅಂದ್ರೆ ಪ್ಲಾಸ್ಟಿಕ್ ಅಂದ ತಕ್ಷಣ ಎಲ್ಲರಿಗೂ ಒಂದೇ ಪ್ಲಾಸ್ಟಿಕ್ ಆಗ್ತದೆ. ಅದರಿಂದ ಆದಷ್ಟು ಉತ್ಪಾದನೆ ಮೇಲೆ ನಾವು ಅದನ್ನ ತಗ್ಸ್ಲಿಕ್ಕೆ ಅಥವಾ ಬಳಕೆ ಅರಿವು ಮೂಡಿಸೋದು ಒಂದಾದ್ರೆ, ಈಗಾಗಲೇ ಅರಿವು ಸಾಕಷ್ಟು ಮೂಡಿಸ್ತಾ ಇದ್ರು ಸಹ ಇದೇನು ಬಳಕೆ ಕಡಿಮೆ ಆಗಿಲ್ಲ. ಎಲ್ಲಿ ನೋಡಿದ್ರು ಅದು ಬೆಂಗಳೂರಲ್ಲಿ ಪ್ಲಾಸ್ಟಿಕ್ ಅವರು ಮಳೆ ಬಂದಾಗ ಹೋಗಿ ಕ್ಲಾಗಿಂಗ್ ಆಗೋದು, ಇದೆಲ್ಲನೂ ಬಹಳ ದೊಡ್ಡ ಮಟ್ಟದ ಪರಿಣಾಮ ಉಂಟಾಗ್ತಾ ಇದೆ ಈ ಪ್ಲಾಸ್ಟಿಕ್ ಇಂದ. ಅದರಲ್ಲೂ ಪ್ರಾಣಿಗಳಿಗೆ ಹಸುಗಳು ಇವೆಲ್ಲ ಈ ಬೆಂಗಳೂರು ಅಂತ ಏರಿಯಾದಲ್ಲಿ ಇರುವಂತ ಹಸುಗಳು ಅಂತೂ ಅವು ತಿಂದು ಎಷ್ಟು ಸಾಯ್ತವೋ ಗೊತ್ತಿಲ್ಲ. ಸೊ ಒಟ್ಟಾರೆ ಆರೋಗ್ಯದ ಮೇಲೆ ದೊಡ್ಡ ಪರಿಣಾಮ ಆಗ್ತದೆ. ಇದನ್ನ ಉತ್ಪಾದನೆಯನ್ನೇ ನಿಲ್ಲಿಸೋದು ಬಹಳ ಮುಖ್ಯ ಆಗ್ತದೆ. ಥ್ಯಾಂಕ್ ಯು ಸರ್, ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ.